ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕ್ವಶನ್ ಟ್ರೇಡರ್ಗೆ ಸ್ವಾಗತ. ಮನಸ್ಸಿಗೆ ಭಾಳ ಬೇಜಾರು, ಬಟ್ ಬೇಕಾ ಬೇಡವಾ ಅಂತ ತುಂಬ ಗೊಂದಲದಲ್ಲಿದ್ದೆ. ಕಡೆಗೆ ಹೇಳೋದನ್ನು ಹೇಳಿಬಿಡೋಣ, ಜನ ಹೆಂಗೆ ತಗೊಳ್ತಾರೆ ಅನ್ನೋ ಒಂದು ಇಂಟೆನ್ಷನಲ್ಲಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಿಮ್ಮಲ್ಲೂ ಅವರಾಗಿ ಒಬ್ರು ಇರಬಹುದು, ಆಯಿತಾ, ಅಥವಾ ಅವ್ರಿಗಿಂತ ವಿಭಿನ್ನವಾದವರು ಆಗಿರ್ಬೋದು. ನನಗೊಬ್ರು ಫೋನ್ ಮಾಡಿರೋ ವಿಚಾರವನ್ನು ನಾನು ಹೇಳಕ್ಕೆ ಹೊರಟಿರೋದು, ಓಕೆನಾ? ಸೊ ವಿಡಿಯೋ ಕೊನೆವರೆಗೆ ಕೇಳಿ, ಯಾಕೆಂದರೆ ಈ ತಪ್ಪು ನೀವು ಮಾಡಬಾರ್ದು, ನಾನು ಮಾಡಬಾರ್ದು, ಯಾರೂ ಮಾಡಬಾರ್ದು. ಆ ಒಂದು ಇಂಟೆನ್ಷನಿಂದಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋದ ಇಂಟೆನ್ಷನನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡಿ, ಪರ್ಸ್ನಲ್ ಆಗಿ ತಗೊಳಕ್ಕೆ ಹೋಗಬೇಡಿ, ಓಕೆನಾ? ಏನು ವಿಚಾರ ಅಂತ ಹೇಳಿದ್ರೆ, ನನಗೊಬ್ಬರು ಫೋನ್ ಮಾಡಿದ್ದೇನೆಂದರೆ, ಈಗ ಏಪ್ರಿಲ್ ಮೇ ರಜೆ. ಸೊ ಮಕ್ಕಳಿಗೆ ಜೂನಲ್ಲಿ ಸ್ಕೂಲ್ ಫೀಸ್ ಕಟ್ಟಬೇಕು. ಸೊ ಸ್ಕೂಲ್ ಫೀಸ್ಗೋಸ್ಕರ ದುಡ್ಡನ್ನು ಒಟ್ಟು ಮಾಡಿಟ್ಟಿದ್ರು. ಸೊ ದುಡ್ಡನ್ನು ಒಟ್ಟು ಮಾಡಿದಂತಹ ವ್ಯಕ್ತಿ ಸೀದಾ ತಗೊಂಬಂದು ಟ್ರೇಡಿಂಗ್ ಹಾಕಿದ್ದಾರೆ. ಸೀದಾ ಟ್ರೇಡಿಂಗಿಗೆ ಹಾಕಿ ಅವರ ಇಂಟೆನ್ಷನ್ ಏನಂದರೆ, ಅವರ ಮಕ್ಕಳ ಫೀಸ್ ಕಟ್ಟೋದಕ್ಕೊಳಗೆ ನಾನು ಈ ಇನ್ಕಮಿಂದ ಇಷ್ಟು ಇನ್ಕಮ್ ಮಾಡ್ತೀನಿ. ಅದು XYZ ಇಟ್ಕೊಳ್ಳೋಣ, ಯಾಕೆಂದರೆ ಅಮೌಂಟ್ ಬಗ್ಗೆ ಬೇಡ ಚರ್ಚೆ. ಎಷ್ಟೇ ಇರಲಿ ಅಮೌಂಟ್, ಅದು 50,000 ಆಗಿರಲಿ, 5 ಲಕ್ಷ ಆಗಿರಲಿ, ಅದು ಬೇರೆ. ಆದರೆ ಏನಾಯಿತು, ಮಾರ್ಕೆಟು ಅವ್ರಿಗೆ ಟೈಮ್ ಇದೆ, 20 ಡೇಸ್ ಟೈಮ್ ಇದೆ, ಎಲ್ಲ ಸರಿ. ಬಟ್ ಅವರ ಅರ್ಜೆನ್ಸಿಯಿಂದನೋ ಅಥವಾ ರಾಂಗ್ ಡಿಸಿಷನಿಂದನೋ ಏನು ಕಾರಣ ಅನ್ನೋದು ಹುಡುಕ್ಬೇಕಷ್ಟೆ. ಬಟ್ ಆ ಇಂಟೆನ್ಷನಿಂದ ಮಾಡಿದಂತಹ ಅವರ ಒಂದು ಟ್ರೇಡಿಂಗ್ ಹ್ಯಾಬಿಟಿಂದಾಗಿ ಕ್ಯಾಪಿಟಲ್ ಗಾನ್. ಈಗ ಅವರ ಪರಿಸ್ಥಿತಿಯನ್ನು ಜಸ್ಟ್ ಆಲೋಚನೆ ಮಾಡಿ ನೋಡಿ, ಏನಾಗಿರ್ಬೋದು. ಮಕ್ಕಳಿಗೆ ಫೀಸು ಮೇಯ್ನು, ಎಜುಕೇಷನ್ ಮೇಯ್ನು, ಆ ಎಜುಕೇಷನ್ಗೆ ಆಗಲ್ಲ. ಈ ಕಡೆ ದುಡ್ಡು ಮಾಡೋಣ ಅಂದರೆ ದುಡ್ಡು ಮಾಡೋದಕ್ಕೆ ಕ್ಯಾಪಿಟಲ್ ಎಲ್ಲ ಖಾಲಿ ಮಾಡ್ಕೊಂಡು ಆಗಿದೆ, ಕ್ಯಾಪಿಟಲ್ ಇಲ್ಲ. ಸೊ ಟ್ರೇಡಿಂಗು ಮಾಡೋಕ್ಕಾಗ್ತಿಲ್ಲ, ದುಡ್ಡು ಹೊಂದ್ಸೋಕ್ಕೂ ಆಗ್ತಿಲ್ಲ. ವರ್ಕಿಂಗ್ ಹೋಗ್ತಿರೋ ವ್ಯಕ್ತಿ, ಅವ್ರ ಕೈಲಿ ಈಗ ತಿರ್ಗಾ 1 ಇಯರ್ ಒದ್ದಾಡಿ ಸೇರಿಸಿದಂತಹ ದುಡ್ಡು ಒಂದೇ ಸಲ ಹೋಯ್ತು. ಅದನ್ನು ಅವರು ಮಂತ್ಲಿ ಸೇವಿಂಗ್ಸ್ ಮಾಡ್ಕೊಂಡು ಬಂದಿದ್ರು. ಒಂದೇ ತಿಂಗಳಲ್ಲಿ, ಅದು ಒಂದೇ ತಿಂಗಳಲ್ಲ, ಜಸ್ಟ್ ಒಂದೇ ದಿವಸದಲ್ಲಿ ಡಮ್ ಅಂತು. ಏನು ಕಾರಣ? ಸಿಂಪಲ್, ಅರ್ಜೆನ್ಸಿ. ಆ ಅರ್ಜೆನ್ಸಿ, ಪ್ರಾಪರ್ ಪ್ಲ್ಯಾನಿಂಗ್ ಇಲ್ಲ, ಏನೋ ಮಾಡೋಕ್ಕೆ ಹೋಗ್ತೀವಿ ಅಂತ ಮಾಡೋಕ್ಕೆ ಹೋಗೋದು, ಕಲ್ತಿಲ್ಲ, ಕಲಿಯೋಕ್ಕೆ ಮನಸ್ಸಿಲ್ಲ, ಕರೆಕ್ಟ್ ಅಲ್ವಾ? ಸೊ ಯೋಚನೆ ಮಾಡಿ, ನಮ್ಮ ಫೀಸು ಅಲ್ಲ ಏನೇ ಆಗಿರ್ಬೋದು, 3,000 ರೂಪಾಯಿ ಫೀಸ್ಗೆ ಅವ್ರು ಆಲೋಚನೆ ಮಾಡಿದ್ರು. 3,000 ರೂಪಾಯಿ ಫೀಸ್ ಬೇಕಾ, ನಾನೇ ಮಾಡ್ಕೊಳ್ತೀನಿ, ನಾನು ಕಲ್ತಾಯ್ತಲ್ಲ, ನನಗೆ ಗೊತ್ತಾಗಿದೆ ಇಲ್ಲ ಅಂತ ಮಾಡೋ ಒಂದು ಅರ್ಜೆನ್ಸಿಲಿ ಹೋದ್ರು. ಯಾರ ಹತ್ರನೂ ಸಜೆಷನ್ಸ್ ಕೇಳಲಿಲ್ಲ, ತಂದು ಹಾಕಿದ್ರು. ಯಾರೋ ಟಿಪ್ಸ್ ಕೊಟ್ಟರು, ಹಾಕಿದ್ರು, ಖಾಲಿ ಆಯಿತು. ಈಗ ಫೋನ್ ಮಾಡಿ ನಾನು ಏನು ಮಾಡಲಿ ಅಂದರೆ ಏನು ಮಾಡೋಕ್ಕಾಗತ್ತೆ? ಯೋಚನೆ ಮಾಡಿ. ಇಲ್ಲ ಅವರು ಅಂತಲ್ಲ, ಇಂಥ ತುಂಬ ಸಿಚುವೇಶನ್ಸ್ಗಳಿದೆ. ನಾನು ತುಂಬ ಸಿಚುವೇಶನ್ಸ್ಗಳನ್ನು ನೋಡ್ಕೊಂಬಂದಿದ್ದೀನಿ, ಖುದ್ದಾಗಿ ನಾನು ಅದನ್ನು ಮಾಡಿದ್ದೀನಿ. ಯಾರಿಗೋ ಒಬ್ಬರಿಗೆ ಕ್ಯಾಪಿಟಲ್ ಕ್ಲಿಯರ್ ರಿಟರ್ನ್ ಮಾಡಬೇಕು ಅನ್ನೋ ಕ್ಯಾಪಿಟಲ್ ದುಡ್ಡನ್ನು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ, ಸಾಲ ತಗೊಂಡಿರ್ತೀವಿ, ದುಡ್ಡು ಕೊಡಬೇಕು, ಏನೋ ಅದಕ್ಕೊಂದು ಚೀಟಿಯೋ ಅಥವಾ ಏನೋ ಒಂದು ಏನಂದರೆ ಮಂತ್ಲಿ ಇನ್ವೆಸ್ಟ್ಮೆಂಟೋ ಏನೋ ಮಾಡ್ಕೊಂಡು ದುಡ್ಡು ಒಟ್ಟು ಮಾಡಿರ್ತೀವಿ. ಅವನ ದುಡ್ಡನ್ನು ನಾಳಿದ್ದು ಕೊಡ್ತೀವಿ ಅನ್ನೋ ಪ್ಲ್ಯಾನಿಂಗಲ್ಲಿರುತ್ತೆ. ಆ ಪ್ಲ್ಯಾನಿಂಗ್ ಇದ್ದಂತಹ ದುಡ್ಡನ್ನು ಒಂದು ತಲೆಯಲ್ಲಿ ಒಂದು ಹುಳ ಬೀಳುತ್ತೆ, ಏನು, ಆ ದುಡ್ಡು ಹಿಂಗೆ ಹೋಗೋದ್ರೊಳಗೆ ಒಂದು ಸ್ವಲ್ಪ ಇನ್ಕಮ್ ಮಾಡಿ ಕಳಿಸೋಣ ಅಂತ. ಆ ಸ್ವಲ್ಪ ಇನ್ಕಮ್ ಮಾಡೋಕ್ಕೆ ಹೋಗಿ ಪೂರ್ತಿ ಕೈ ಸುಟ್ಕೊಂಡಾಗ ಏನು ಮಾಡಬೇಕು ಅನ್ನೋ ಪರಿಸ್ಥಿತಿ ಬರಲ್ಲ. ಸೊ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಎಲ್ಲ ರೀತಿಯ ತಪ್ಪುಗಳನ್ನು ಮಾಡಿ ಈ ಜಾಗದಲ್ಲಿ ಕೂತಿರೋದು. ತಪ್ಪು ಮಾಡದೆ ಯಾವುದನ್ನು ನಮಗೆ ಗೊತ್ತಾಗೋದಿಲ್ಲ. ಎಲ್ಲ ತಪ್ಪುಗಳನ್ನು ನಾನು ಮಾಡಿದ್ದೀನಿ. ಏನು ಇಂಟೆನ್ಷನ್ ಅಂತ ಹೇಳಿದ್ರೆ, ನಮ್ಮ ಲೆಕ್ಕದಲ್ಲಿ ಈಗ 1 ಲಕ್ಷ ರೂಪಾಯಿ ಇದೆ. ಒಂದು 10,000 ರೂಪಾಯಿ ಮಾಡ್ಕೊಂಡ್ಬಿಟ್ರೆ ಒಂದು 4 ದಿವಸದೊಳಗೆ 40,000 ರೂಪಾಯಿ ಆಯ್ತಂದರೆ ನಮ್ಮ ಹತ್ರ ಒಂದು ಕ್ಯಾಪಿಟಲ್ ಆಗೋಗುತ್ತೆ. ಅದು ಫೀಸ್ ಕಟ್ಬಿಡೋದು ಅಥವಾ ಯಾವುದಕ್ಕೂ ಖರ್ಚು ಕೊಟ್ಬಿಡೋದು, ಈ 40,000 ಇಟ್ಕೊಂಡು ನಾನು ಮತ್ತೆ ನನ್ನ ಜೀವನ ನಡೆಸ್ಕೊಳ್ಳೋದು ಅಂತ. ನಾವು ಏನು ಅನ್ಕೊಂಡ್ಬಿಟ್ಟಿದ್ದೀವಿ ಅಂದರೆ, ನಾವು ಎಕ್ಸ್ಪರ್ಟ್ ಅಂತ, ನಾವು ಟ್ರೇಡಿಂಗಲ್ಲಿ ಎಕ್ಸ್ಪರ್ಟು. ನಾನು ಹೋದರೆ ನಾನು ಇವತ್ತು 10,000 ಮಾಡ್ಕೊಂಡೇ ಬರ್ತೀನಿ, ಟ್ರೇಡಿಂಗ್ ಅದು ಸುಲಭ ಅಂತ. ಆದರೆ ಆ ಟ್ರೇಡಿಂಗನ್ನು ನಾವು ಮಾಡಿ ಅಭ್ಯಾಸ ಮಾಡ್ಕೊಂಡಿಲ್ಲ, ನೋಡಿ ಅಭ್ಯಾಸ ಮಾಡ್ಕೊಂಡಿದ್ದು. ನೋಡಿ ಮಾಡೋದಕ್ಕೂ ಮಾಡಿ ಮಾಡೋದಕ್ಕೂ ವ್ಯತ್ಯಾಸ ಇದೆ. ನೋಡ್ಬೇಕಾದ್ರೆ ಎಲ್ಲ ಚಂದ. ಈ ಕಾರ್ ಡ್ರೈವರನ್ನು ಕೂತ್ಕೊಂಡು ಪಕ್ಕದಲ್ಲಿ ಕೂತ್ಕೊಂಡು ನೋಡಿದಾಗ, ಅದರಲ್ಲೂ ಬಸ್ ಡ್ರೈವರ್ಗಳ ಜೊತೆ ಕೂತ್ಕೊಬೇಕು. ಬಸ್ ಓಡಿಸ್ಬೇಕಾದ್ರೆ ನಾವು ಪಕ್ಕದಲ್ಲಿ ಕೂತ್ಕೊಬೇಕು, ಅವ್ರ ಪಕ್ಕದ ಸೀಟಲ್ಲಿ ಇರುತ್ತೆ, ಉದ್ದ ಸೀಟ್, ಅಲ್ಲಿ ಕೂತ್ಕೊಂಡು ಬಸ್ ಡ್ರೈವರ್ ಓಡಿಸೋದನ್ನ ನೋಡಿ ಏನು ಚಂದ, ಆರಾಮಾಗಿ ಸ್ಟೇರಿಂಗ್ ಇಟ್ಕೊಂಡು ಕೂತಿರ್ತಾರೆ.
ಈ ಕಡೆ ನೀರು ಕುಡಿತಿರ್ತಾರೆ, ಈ ಕಡೆ ಡ್ರೈವಿಂಗ್ ಏನು ಆರಾಮ್ ಅನ್ಸುತ್ತೆ. ಆದ್ರೆ ಅವರು ಅದು ಹಾಕಬೇಕಂದ್ರೆ ಎಷ್ಟು ಎಕ್ಸ್ಪರ್ಟೈಸು, ಅವರ ಅಳತೆ, ಅವರ ಸ್ಪೀಡು, ಅವರ ಒಂದು ಕ್ಯಾಲ್ಕುಲೇಷನ್, ಅವರ ಕಾಲಲ್ಲಿ ನಡೀತಿರುವ ಕೆಲಸಗಳು ನಮ್ಗೆ ಯಾವುದು ನಮ್ಮ ಗಮನಕ್ಕೆ ಬರಲ್ಲ. ನಾವು ಜಸ್ಟ್ ನೋಡ್ತಾ ಇರ್ತೀವಿ, ಅವ್ರು ಹೋಗ್ತಾ ಇದೆ ಅಂತ ಅಷ್ಟೇ. ಆದ್ರೆ ನಾವು ಡ್ರೈವಿಂಗ್ ಸೀಟಲ್ಲಿ ಕೂತ್ಕೊಂಡಾಗ ಗೊತ್ತಾಗುತ್ತೆ ಎಷ್ಟು ಟಫ್ ಇದೆ ಅಂತ. ಕರೆಕ್ಟ್ ಅಲ್ವಾ? ಈ ಕಡೆ ಗೇರ್ ಹಾಕೊಬೇಕು, ಆ ಕಡೆ ಎಕ್ಸಲೇಟರ್ ಹೊತ್ಕೊಬೇಕು, ಅಲ್ಲಲ್ಲಿ ಸ್ಟಾಪಲ್ಲಿ ನಿಲ್ಲಿಸ್ಬೇಕು, ಅವಾಗ ನಾವು ಸೈಡ್ ಬರಬೇಕು, ಬಸ್ಗೆ ಹೋಗೋ ಜಾಗ, ಕಾರಲ್ಲ, ಅದಕ್ಕಾಗುವ ಮ್ಯಾನೇಜ್ಮೆಂಟ್ ಎಷ್ಟು ಆಲೋಚನೆ ಮಾಡಿ ಮಾಡಿಸ್ಬೇಕಲ್ವಾ? ಇದೇ ರೀತಿ ಟ್ರೇಡಿಂಗ್. ಅಂದ್ರೆ ಟ್ರೇಡಿಂಗ್ ಅನ್ನ ನಾವು ಎದ್ವಾ ಬಿದ್ವಾ ಅಂತ ಮಾಡ್ತಿದ್ದೀವಿ. ಸೊ ಈ ತಪ್ಪಿಂದಾಗಿ ಇದರಿಂದ ಏನಾಯ್ತು, ಒಂದು ಪ್ಲಾನಿಂಗ್ ತಪ್ಪು. ಈ ಪ್ಲಾನಿಂಗ್ ತಪ್ಪಿದಾಗ ಏನಾಗುತ್ತೆ, ಅದನ್ನ ಸರಿ ಮಾಡ್ಕೊಳಕ್ ಇನ್ನೊಂದು ಪ್ಲಾನಿಂಗ್ ಮಾಡ್ತೀವಿ, ಅದನ್ನ ಸರಿ ಮಾಡ್ಕೊಳಕ್ ಇನ್ನೊಂದು ಪ್ಲಾನಿಂಗ್ ಮಾಡಿ ಕೊನೆಗೆ ನಾವು ಹೋಗ್ಬೇಕಾಗಿರೋ ದಾರಿ ಬಿಟ್ಟು ಎಲ್ಲೋ ದಾರಿಲಿ ಇರ್ತೀವಿ. ಇದು ಆಗಬಾರ್ದು ಅನ್ನೋ ಒಂದು ಇಂಟೆನ್ಷನ್. ಹೆವಿ ಇನ್ವೆಸ್ಟ್ಮೆಂಟ್ ಮಾಡೋದು ದೊಡ್ಡದಲ್ಲ. ಹೆವಿ ಇನ್ವೆಸ್ಟ್ಮೆಂಟ್ ಮಾಡೋ ಮುಂಚೆ ನಿಮ್ಮ ನಾಲೆಜ್ ಡೆವಲಪ್ ಆಗಿರ್ಬೇಕು. ನಾಲೆಜ್ ಡೆವಲಪ್ ಆಗಿತ್ತಾ ನೀವು ಹೆವಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಲ್ಲಿ ನಿಮ್ಮಲ್ಲಿ ಧೈರ್ಯ ಇರುತ್ತೆ. ನಿಮ್ಗೆ ನಾಲೆಜೇ ಇಲ್ಲ. ಈಗ ನನಗೆ ಇಡ್ಲಿ ಹಾಕ್ಲಿಕ್ಕೆ ಗೊತ್ತಿಲ್ಲ, ದೋಸೆ ಮಾಡಲಿಕ್ಕೆ ಗೊತ್ತಿಲ್ಲ. ನಾನು ಎಕ್ಸಾಂಪಲ್ಸ್ ಜಾಸ್ತಿ ಎಕ್ಸ್ಪ್ಲೈನ್ ಮಾಡಕ್ ಹೋಗೋದು, ಯಾಕೆಂದ್ರೆ ನಮ್ ನೆನಪಲ್ಲಿ ಉಳಿಯುತ್ತೆ ಅಂತ. ಇಡ್ಲಿ ಹಾಕಕ್ ಗೊತ್ತಿಲ್ಲ, ದೋಸೆ ಹುಯ್ಲಿಕ್ಕೆ ಗೊತ್ತಿಲ್ಲ, ನಾವು ಹೋಟ್ಲ್ ಓಪನ್ ಮಾಡೋದು, ಕೈ ಗಾಡಿ ಹಾಕೋದು, ಇಡ್ಲಿ ದೋಸೆ ಮಾಡ್ತೀನಿ ಅಂತ. ಏನಾಗುತ್ತೆ, ಯಾರೋ ಒಬ್ಬನ ಡಿಪೆಂಡ್ ಆಗ್ತೀವಿ, ಕೆಲ್ಸದವನ್ನ. ಕರೆಕ್ಟ್ ಅಲ್ವಾ? ಕೆಲ್ಸದವನ್ನ ಡಿಪೆಂಡ್ ಆಗಿ ದೋಸೆ ಹಾಕೊಡ್ಲಿ, ಇಡ್ಲಿ ಹಾಕೊಡ್ಲಿ ಅಂತ ಕಾಯ್ತೀವಿ. ಕಡೆಗೆ ಆ ಕೆಲ್ಸದವ್ ಕೈ ಬಿಟ್ಟು ಹೋದ ಅಂದ್ರೆ ನಾವು ಲಾಕ್, ನಾವು ಹಾಕಿದ ಬಂಡವಾಳ ಎಲ್ಲ ಹೋಯ್ತು. ನಮ್ಮಲ್ಲಿ ಏನ್ ನಾಲೆಜ್ ಇದೆ, ನಾನು ಏನು ಮಾಡಬಲ್ಲೆ ಅನ್ನೋ ಒಂದು ಪ್ರಾಪರ್ ಪ್ಲಾನಿಂಗ್ ಇಟ್ಕೊಂಡು ಯಾರು ಇಳಿತಾರೋ ಅವರು ಸಕ್ಸಸ್ ಆಗ್ತಾರೆ. ಸೊ ನಿಮ್ಮಲ್ಲಿ ಆ ಪ್ರಾಪರ್ ನಾಲೆಜ್ ಇಲ್ಲ ಅಂದ್ರೆ ದಯವಿಟ್ಟು ಬರಬೇಡಿ. ಸೊ ಇಂಥ ಸಿಚುವೇಶನ್ಸ್ಗಳು ತುಂಬಾ ಜನ ಫೇಸಸ್ ಮಾಡಿದ್ದೀರಿ. ಸೊ ನೀವು ಫೇಸ್ ಮಾಡಿದ್ರೆ ಎಸ್ ಅಂತ ಬರೀರಿ ಕಮೆಂಟಲ್ಲಿ, ಆಯ್ತಾ? ಸೊ ದಟ್ ಅದನ್ನು ಹೇಗೆ ಓವರ್ಕಮ್ ಮಾಡಿದ್ರಿ. ಸೊ ನಿಮ್ಮ ಅನುಭವ ಕೆಲವರಿಗೊಂದು ಮಾರ್ಗದರ್ಶಕವಾಗಿರ್ಬೋದು. ಕರೆಕ್ಟ್ ಅಲ್ವಾ? ಸೊ ಈ ರೀತಿ ಒಂದು ಗೈಡೆನ್ಸಿಗೆ ಹೆಲ್ಪ್ ಆಗಲಿ. ಸೊ ಅವ್ರಿಗೆ ನಾವು ಏನು ಮಾಡೋಕ್ಕಾಗಲ್ಲ, ಧೈರ್ಯ ತುಂಬೋದಷ್ಟೇ. ಆಯ್ತು ಬಿಡಿ, ಆಗಿದಾಗೋಯ್ತು, ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ, ಇನ್ನೆಕ್ಸ್ಟ್ ಏನಾಗ್ಬೇಕು ಅದನ್ನ ನೋಡಿ, ವಾಟ್ ನೆಕ್ಸ್ಟ್ ಅಂತ ನೋಡಿ ಎಲ್ಲ ಹೇಳ್ಬೋದು. ಆದ್ರೆ ಆ ವ್ಯಕ್ತಿಯ ಮನಸ್ಸಿನಲ್ಲಿ ಆಗುವ ಆಘಾತವನ್ನ ಹೇಗಾಗಿರುತ್ತೆ ಅನ್ನೋದನ್ನ ಜಸ್ಟ್ ಒಂದ್ಸಲಿ ಇಮ್ಯಾಜಿನ್ ಮಾಡಿ ನೋಡಿ. ಆ ಇಮ್ಯಾಜಿನೇಷನ್ ಅಲ್ಲಿ ರಿಯಲ್ ಅದರಲ್ಲಿರೋ ಎಸೆನ್ಸ್ ನಿಮಗೆ ಗೊತ್ತಾಗುತ್ತೆ. ಎಷ್ಟು ಫೀಲ್ ಆಗುತ್ತೆ, ಎಷ್ಟು ಹರ್ಟ್ ಆಗುತ್ತೆ, ಹೆಂಗೆ ಕುಗ್ಗಿ ಬಿಡ್ತಾನೆ ಒಬ್ಬ ಮನುಷ್ಯ, ಅವನ ಒಂದು ಕಾನ್ಫಿಡೆಂಟ್ ಲೆವೆಲ್ ಹೇಗೆ ಹೋಗ್ಬಿಡುತ್ತೆ. ಇದೆಲ್ಲದು ಆ ಒಂದು ತಪ್ಪಿನಿಂದ ನಡೆಯುತ್ತೆ. ಸೊ ಒಂದೊಂದು ಹೆಜ್ಜೆಯನ್ನು ಜಾಗ್ರತೆಯಲ್ಲಿ ಇಡಬೇಕು. ಸೊ ಏನೋ ನಾವು ನಮ್ಮ ತಪ್ಪುಗಳನ್ನ ಇನ್ನೊಬ್ರು ಮಾಡಬಾರ್ದು ಅನ್ನೋ ಇಂಟೆನ್ಷನ್ ಇಂದ ಗೈಡ್ ಮಾಡುವಂತ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಸೊ ನೀವು ಪ್ರಾಪರ್ ಆಗಿ ಹೆಜ್ಜೆ ಮೇಲೆ ಹೆಜ್ಜೆ ಇಡಬೇಕಾದ್ರೆ ಜಾಗ್ರತೆಯಲ್ಲಿ ಹೋಗಿ ಅಂತ ಹೇಳ್ತಾ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತೀನಿ. ಯಾರಿಗಾದ್ರೂ ಮನಸ್ಸಿಗೆ ಬೇಜಾರಾಗಿದೆ ಕ್ಷಮೆ ಇರಲಿ. ಥ್ಯಾಂಕ್ ಯು ವೆರಿ ಮಚ್.